ತೃಪ್ತರ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಬೇಸರವನ್ನು ಹೊರಹಾಕಿದ್ದಾರೆ ನಾಯಕರು. ಅತೃಪ್ತರ ನಡೆ ಬಗ್ಗೆ ಕೈ ನಾಯಕರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ತನಕ ನಾವು ಒಗ್ಗಟ್ಟಾಗಿ ಇರಬೇಕು, ಎಲೆಕ್ಷನ್ವರೆಗೆ ನಾವು ಹೇಗಾದರೂ ಮಾಡಿ ಗಟ್ಟಿಯಾಗಿರಲೇಬೇಕು. ಯಾಕೆ ಬಿಜೆಪಿಯವರ ಮಾತಿಗೆ ಮರಳಾಗ್ತಿರೋ ಗೊತ್ತಿಲ್ಲ. ಪಕ್ಷ ಬಿಟ್ಟು ಬೇರೆ ಕಡೆ ಹೋಗೋದು ತುಂಬಾ ಸುಲಭ. ನಿಮಗೆ ಕಾಂಗ್ರೆಸ್ನಲ್ಲಿ ಸಿಕ್ಕಷ್ಟು ಮರ್ಯಾದೆ ಅಲ್ಲಿ ಸಿಗೋದಿಲ್ಲ. ಈಗ ಪ್ರಧಾನಿ ಮೋದಿ ಹವಾ ಕೂಡ ಮೊದಲಿನಷ್ಟು ಇಲ್ಲ. ಒಂದಷ್ಟು ದಿನ ಸಹಿಸಿಕೊಂಡು ಪಾರ್ಟಿಯಲ್ಲಿದ್ದರೆ ಮುಂದೆ ಭವಿಷ್ಯ ಇದೆ ಅಂತ ಶಾಸಕರಿಗೆ ಪಾಠ ಮಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವೆಲ್ಲ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂಥದ್ದು. ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ದಿನೇಶ್ ಗುಂಡೂರಾವ್, ಈಶ್ವರ ಖಂಡ್ರೆ ಇವರೆಲ್ಲರೂ ಕೂಡ ಪಕ್ಷದ ಶಾಸಕರುಗಳಿಗೆ ಪಾಠವನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಯಾಕೆ ನೀವು ಬಿಟ್ಟು ಹೋಗ್ತೀರಿ ಅಂತ ಅರ್ಥ ಆಗ್ತಾ ಇಲ್ಲ. ನಿಮಗೆ ಕಾಂಗ್ರೆಸ್ನಲ್ಲಿ ಸಿಕ್ಕಷ್ಟು ಮರ್ಯಾದೆ ಅಲ್ಲಿ ಸಿಗೋದಿಲ್ಲ. ಬಿಜೆಪಿಗೆ ಹೋದ್ರೆ ಒಂದಷ್ಟು ದಿನ ಸಹಿಸಿಕೊಂಡು ಪಾರ್ಟಿಯಲ್ಲಿದ್ದರೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥ ಒಂದು ಭರವಸೆಯನ್ನು ಅವರಿಗೆ ನೀಡಲಾಗಿದೆ, ಶಾಸಕರುಗಳಿಗೆ ನೀಡಲಾಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ನಾವೀಗ ಗಮನಿಸ್ತಾ ಇದ್ವಿ. ಅತೃಪ್ತರ ನಡೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದು ರೀತಿ ಅಸಮಾಧಾನ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಮೀಟಿಂಗ್ನಲ್ಲಿ ಏನೆಲ್ಲ ಆಯಿತು, ಶಾಸಕರು ಏನೆಲ್ಲ ಹೇಳಿದ್ರು, ಅಸಮಾಧಾನಿತರು ಅಂತ ಯಾರೆಲ್ಲ ಇದ್ರಲ್ಲ ಅವರೇನು ಹೇಳಿದ್ರು, ನಾಯಕರೇನು ಹೇಳಿದ್ರು, ಏನೆಲ್ಲ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಇವತ್ತು ಮಹತ್ವದ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದ 3ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ಈಗಾಗಲೇ ಶಾಸಕಾಂಗ ಸಭೆ ಪ್ರಾರಂಭಗೊಂಡಿರುವಂತದ್ದು. ಪ್ರಥಮವಾಗಿ ಶಾಸಕರು ಬಂದಂತಹ ಸಂಖ್ಯೆಯನ್ನ ನೋಡಿ ನಾಯಕರಿಗೆ ಒಂದಷ್ಟು ಸಮಾಧಾನ ತಂದಿದೆ. ಎಲ್ಲೋ ಒಂದ್ ಕಡೆ ಬಿಜೆಪಿಯ ಆಪರೇಷನ್ ಕಮಲ ವರ್ಕೌಟ್ ಆಗೋಯ್ತಾ ಅನ್ನುವಂತ ಅನುಮಾನಗಳಿದ್ವು. ಆದ್ರೆ ಹೇಗಾದ್ರೂ ಮಾಡಿ ನಿನ್ನೆಯ ಮಧ್ಯರಾತ್ರಿವರೆಗೂ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡಿ ಮುಂಬೈಗೆ ತೆರಳಿದ್ದಂತಹ ಶಾಸಕರನ್ನ ವಾಪಸ್ ಕರೆತರುವಂತ ನಿರಂತರ ಪ್ರಯತ್ನ ಕೂಡ ನಡೆದಿತ್ತು. ಅದರ ಫಲವಾಗಿಯೇ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರಿಂದ ಫ್ಯಾಕ್ಸ್ ಬಂದಿರುವಂತದ್ದು. ನಾನು ಶಾಸಕಾಂಗ ಸಭೆಗೆ ಹಾಜರಾಗೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನ ತಡರಾತ್ರಿಯವರೆಗೂ ಕೂಡ ಉಮೇಶ್ ಜಾಧವ್ ಅವರು ನಿರಂತರವಾಗಿ ರಾಜ್ಯ ನಾಯಕರ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವರು ಕೂಡ ಇವತ್ತು ಸಭೆಗೆ ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಉಳಿದಂತೆ ಮುಂಬೈಗೆ ತೆರಳಿದ್ದಂತ 4 ಶಾಸಕರನ್ನ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಬಂದೇ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟಿಗಿನ ಆತಂಕ ಇದ್ದೇ ಇತ್ತು. ಅಸಮಾಧಾನಿತರು ಯಾರ್ಯಾರು ಅನ್ನೋದನ್ನ ಲೆಕ್ಕಾಚಾರ ಹಾಕೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಸುಮಾರು 12 ಶಾಸಕರ ಪಟ್ಟಿಯನ್ನ ಕಾಂಗ್ರೆಸ್ ನಾಯಕರು ರೆಡಿ ಮಾಡಿಕೊಂಡಿದ್ರು. ಆದ್ರೆ ಸದ್ಯ ಇದೀಗ ಶಾಸಕಾಂಗ ಸಭೆ ಪ್ರಾರಂಭ ಆದ ತಕ್ಷಣ ಒಟ್ಟು 76 ಮಂದಿ ಕಾಂಗ್ರೆಸ್ ಶಾಸಕರು ಈ ಸಭೆಗೆ ಹಾಜರಾಗಿದ್ದಾರೆ. ಅನುಮಾನ ಇದ್ದಂತಹ ಶಾಸಕರು ಕೂಡ, ಅಂದ್ರೆ ಬಿಜೆಪಿ ಜೊತೆ ಎಲ್ಲೋ ಒಂದು ಕಡೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ ಅನುಮಾನ ಇದ್ದಂತಹ ಶಾಸಕರು ಕೂಡ ಈಗ ಶಾಸಕಾಂಗ ಸಭೆಗೆ ಹಾಜರಾಗಿದ್ದಾರೆ. ಭೀಮಾ ನಾಯಕ್, ಪ್ರತಾಪ್ ಗೌಡ ಪಾಟೀಲ್, ಆನಂದ್ ಸಿಂಗ್ ಸೇರಿದಂತೆ DS ಹುಲಿಗೇರಿ ಕೂಡ ಇವತ್ತು ಸಭೆಗೆ ಬಂದಿರುವಂತದ್ದು. ಹೀಗಾಗಿ ಅವರೆಲ್ಲರ ಅಭಿಪ್ರಾಯವನ್ನ ಕೇಳುವಂತ ಕೆಲಸಕ್ಕೂ ಕೂಡ ಇದೀಗ ರಾಜ್ಯ ನಾಯಕರು ಕೈ ಹಾಕಿದ್ದಾರೆ. ಮತ್ತು ಪ್ರಥಮವಾಗಿ ಯಾಕೆ ಬಿಜೆಪಿಯ ಕಡೆ ತೆರಳಬೇಕಾಯಿತು ಮತ್ತು ಆ ಬಿಜೆಪಿಯ ಕರೆಗಳಿಗೆ ಯಾಕೆ ಉತ್ತರಿಸ್ತಾ ಇದ್ದೀರಿ ಅನ್ನುವಂತ ಒಂದು ಬೇಸರವನ್ನ ರಾಜ್ಯ ನಾಯಕರು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ದಾವೆ. ಈ ಒಂದು ಸಭೆಯಲ್ಲಿ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಬಿಜೆಪಿ ಸಾಕಷ್ಟು ಬಣ್ಣದ ಮಾತುಗಳನ್ನ ಆಡ್ತಾ ಇದೆ, ಬಣ್ಣದ ಮಾತುಗಳ ಮೂಲಕ ನಿಮ್ಮನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಬಿಜೆಪಿಗೆ ಸದ್ಯ ಭವಿಷ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದಷ್ಟು ದಿನ ಸಹಿಸಿಕೊಂಡಿದ್ರೆ ಮುಂದೆ ಭವಿಷ್ಯ ಸಿಗುತ್ತೆ ನಿಮಗೆ. ಹೀಗಾಗಿ ಯಾರು ಕೂಡ ಬಿಜೆಪಿ ಕಡೆ ಮುಖ ಮಾಡಬೇಡಿ. ನಿಮ್ಮ ಏನೇ ಸಮಸ್ಯೆಗಳಿದ್ರು, ನಿಗಮ ಮಂಡಳಿ ಇರಬಹುದು, ಪ್ರತಿಯೊಂದು ಸಮಸ್ಯೆಗಳು ಇದ್ರೂ ಕೂಡ ಅದನ್ನ ಬಗೆಹರಿಸುವಂತ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅನ್ನುವಂತ ಮಾತನ್ನ, ಅಭಿಪ್ರಾಯವನ್ನ ಇದೀಗ ಸಿದ್ದರಾಮಯ್ಯ ಮತ್ತು KC ವೇಣುಗೋಪಾಲ್ ಅವರು ವ್ಯಕ್ತಪಡಿಸಿದ್ದಾರೆ. ಸದ್ಯ ಇದೀಗ ನಮಗೆ ಸಿಗ್ತಾ ಇರುವಂತಹ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ನಾವು. ಶಾಸಕಾಂಗ ಸಭೆ ಇದೀಗ ಮುಕ್ತಾಯ ಆಗಿದೆ. ಒಬ್ಬೊಬ್ಬ ಶಾಸಕರಾಗಿ ಹೊರಗೆ ಬರ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲ ಸುತ್ತು ಏನು ಎಲ್ಲಾ ಶಾಸಕರನ್ನ ಪರಿಗಣಿಸಿ ಅವರನ್ನ ಮಾತನಾಡಿಸಿದಂತಹ ಸಿದ್ದರಾಮಯ್ಯನವರು ಸಭೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಇರಬಹುದು, ಪ್ರತಿಯೊಬ್ಬರು ಕೂಡ ಇದೀಗ ಶಾಸಕಾಂಗ ಸಭೆಯನ್ನ ಮುಗಿಸಿ ಹೊರಬರ್ತಾ ಇರುವಂತದ್ದು. ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಒಬ್ಬೊಬ್ಬ ಶಾಸಕರು ಕೂಡ ತಮ್ಗೆ ಏನ್ ಅನ್ಸಿದ್ಯೋ ಅದೆಲ್ಲವನ್ನು ಕೂಡ ನಾಯಕರಿಗೆ ತಿಳಿಸಿ ಇದೀಗ ಸಭೆಯನ್ನ ಮುಗಿಸಿ ಹೊರಬರ್ತಾ ಇದ್ದಾರೆ. ಅದಾದ ನಂತರ ಇದೀಗ ಬಹುತೇಕ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಬಿಜೆಪಿಗೆ ಉತ್ತರ ಕೊಡುವಂತ ಕೆಲಸಕ್ಕೆ ಇದೀಗ ಸಿದ್ದರಾಮಯ್ಯನವರು ಕೈ ಹಾಕುವಂತ ಸಾಧ್ಯತೆ ಇದೆ. ಅಂದ್ರೆ ಯಾವ ಕಾರಣಕ್ಕೆ ಬಿಜೆಪಿ ಆರೋಪವನ್ನ ಮಾಡ್ತಾ ಇತ್ತು ಆ ಎಲ್ಲಾ ಆರೋಪಕ್ಕೂ ಕೂಡ ಇವತ್ತು ನಡೆದಂತ ಶಾಸಕಾಂಗ ಸಭೆ ತಕ್ಕ ಉತ್ತರ ಕೊಟ್ಟಿದೆ.
ನಮ್ಮ ಪ್ರತಿನಿಧಿ ಪ್ರಸನ್ನ ಮಾಹಿತಿಯನ್ನು ನೀಡ್ತಾ ಇದ್ರು. ಇವತ್ತಿನ ಮೀಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಡೀತು ಮೀಟಿಂಗ್ನ ಒಳಗೆ ಅನ್ನುವಂಥ ಇನ್ಸೈಡ್ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ರಿಪೋರ್ಟ್ ಮಾಡ್ತಾ ಇದ್ರು. ನಾವು ಗಮನಿಸ್ತಾ ಇದ್ವಿ, ಶಾಸಕರುಗಳಿಗೆ ಪಾಠವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ವಿ. ಇವತ್ತಿನ ಸಭೆಯಲ್ಲಿ ಯಾಕೆ ಹೋಗ್ತೀರಿ ನೀವು, ಅಲ್ಲಿ ಹೋದರೆ ನಿಮಗೆ ಮರ್ಯಾದೆ ಸಿಗಲ್ಲ ಇಲ್ಲಿ ಸಿಕ್ಕಷ್ಟು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ. ಎಲ್ಲಿ ಮರ್ಯಾದೆ ಸಿಗ್ತಿಲ್ಲ ಅಂತ ಅವ್ರು ಆ ಕಡೆ ಹೋಗ್ತಾ ಇರುವಂಥದ್ದು. ನಾಯಕರು ಹೇಳ್ತಾ ಇದ್ದಾರೆ ನೀವು ಅಲ್ಲಿಗೆ ಹೋದರೆ ಮರ್ಯಾದೆ ಸಿಕ್ಕಲ್ಲ ಅನ್ನುವಂಥ ಮಾತನ್ನು ಶಾಸಕರುಗಳಿಗೆ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿವಸ ಕಷ್ಟಪಟ್ಟು ಸಹಿಸ್ಕೊಳ್ಳಿ, ಮುಂದೆ ಒಳ್ಳೆಯದಾಗುತ್ತೆ, ಒಳ್ಳೆ ಭವಿಷ್ಯ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು, ಒಂದು ಸಮಜಾಯಿಷಿಯನ್ನು, ಒಂದು ಸಮಾಧಾನದ ಮಾತುಗಳನ್ನು ರಾಜ್ಯ ನಾಯಕರು ಶಾಸಕರುಗಳಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಇದ್ರು. ಈ ರೀತಿಯಾಗಿ ಶಾಸಕರುಗಳಿಗೆ ಪಾಠವನ್ನು ಮಾಡಲಾಗಿದೆ. ಅತೃಪ್ತರ ನಡೆ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸದ್ಯದ ಬೆಳವಣಿಗೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಈಗ ಮುಕ್ತಾಯ ಆಗಿದೆ. ಯಾವುದೇ ಕ್ಷಣದಲ್ಲಿ ಅವರು ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಒಂದು ಮಾಹಿತಿ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನು ಬಹಳ ಹೊತ್ತು ನಡೆದಿಲ್ಲ, ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಈ ಸಭೆಯನ್ನು ನಡೆಸಲಾಯಿತು. ಒಂದು ಶಾಸಕರೆಲ್ಲ ಇದ್ದಾರೆ ಅಂತ ತೋರಿಸ್ಕೊಡೋಕ್ಕೆ, ಆದರೆ ಎಲ್ಲರೂ ಇರಲಿಲ್ಲ. 76 ಜನ ಮಾತ್ರ ಇದ್ದರು. 4 ಜನ ಗೈರು ಹಾಜರಾಗಿದ್ದಾರೆ. ಬಂಡಾಯ ಶಾಸಕರು ಇಲ್ಲಿ ಹಾಜರಾಗಿಲ್ಲ. ಅವರು ಪಕ್ಷಕ್ಕೆ ಕೈ ಕೊಟ್ಟಿರೋದು ಬಹುತೇಕ ಇಲ್ಲಿ ಖಚಿತ ಅಂತ ಇಲ್ಲಿ ಅನಿಸ್ತಾ ಇರುವಂಥದ್ದು. ಅವರ ನಡವಳಿಕೆ ನೋಡ್ತಾ ಇದ್ರೆ 4 ಬಂಡಾಯ ಶಾಸಕರು ಸಭೆಗೆ ಹಾಜರಾಗಿಲ್ಲ, 76 ಜನ ಹಾಜರಾಗಿದ್ದಾರೆ. ಇದರಲ್ಲಿ ಅವರಿಗೆಲ್ಲರಿಗೂ ಕೂಡ ನೀತಿ ಪಾಠವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ನ ನಾಯಕರುಗಳು ನಡೆಸಿದ್ದಾರೆ. ಚಹಾ ಕುಡಿತಾ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಈಗ ಮುಂದಿನ ಹೆಜ್ಜೆ ಏನು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ನ ನಾಯಕರುಗಳು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿರುವಂತಹ ಒಂದಷ್ಟು ಅಂಶಗಳು. ಅತೃಪ್ತರ ನಡೆಯ ಬಗ್ಗೆ ಈ ಮೀಟಿಂಗ್ನಲ್ಲಿ ನಾಯಕರು ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು, ಯಾಕೆ ಹೋಗ್ತೀರಾ, ನಿಮಗೇನು ಭವಿಷ್ಯ ಇಲ್ಲ, ಈಗ ಪಾರ್ಟಿ ಬಿಟ್ಟು ಹೋದರೆ ಏನು ಭವಿಷ್ಯ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅಂತ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಈಗ ಮುಕ್ತಾಯ ಆಗಿದೆ. CLP ಮೀಟಿಂಗ್ ಈಗ ಅಂತ್ಯ ಆಗಿದೆ. ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ CLP ಮೀಟಿಂಗ್ ನಡೆದಿರುವಂಥದ್ದು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅಂತ್ಯ ಆಗಿದೆ. ಈ ಸಭೆಯ ಬಳಿಕ ಕೆಲ ಹೊತ್ತಲ್ಲಿ ಸುದ್ದಿಗೋಷ್ಠಿ ನಡೆಸುವಂತ ನಿರೀಕ್ಷೆ ಇದೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರು ಏನು ಹೇಳ್ತಾರೆ, ಡೆಫಿನೆಟ್ಲಿ ಬಿಜೆಪಿ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿಯನ್ನು ನಾಯಕರು ಮಾಡೋರಿದ್ದಾರೆ. ಕೆಲವೇ ಹೊತ್ತಲ್ಲಿ ಇದನ್ನೆಲ್ಲ ನಾವು ನೋಡಬೇಕೀಗ. ಜೊತೆಗೆ ಯಾಕೆ 4 ಜನ ಯಾರೆಲ್ಲ ಬಂದಿಲ್ಲ ಅವರ ವಿರುದ್ಧ ಕ್ರಮದ ಬಗ್ಗೆ ಕೂಡ ಮಾತನಾಡುವ ಸಾಧ್ಯತೆಗಳು ಇರುವಂಥದ್ದು. ಕ್ರಮದ ಬಗ್ಗೆ ಮಾತನಾಡ್ತಾರಾ ಅಥವಾ ಅವರು ನಮ್ಮ ಜೊತೆಗಿದ್ದಾರೆ ಬರ್ತಾರೆ ಅಂತ ಹೇಳಿ ಮತ್ತೆ ಸಮಾಧಾನವನ್ನು ಮಾಡಿ ಅವ್ರನ್ನ ಕರೆತರುವಂಥ ಪ್ರಯತ್ನವನ್ನು ಮುಂದುವರಿಸ್ತಾರಾ, ಅದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಸುದ್ದಿಗೋಷ್ಠಿಯಲ್ಲಿ ಈಗ ಏನು ಹೇಳ್ತಾರೆ ಅನ್ನುವಂಥದ್ದು ಈಗ ಬಹಳ ನಿರೀಕ್ಷೆ ಇದೆ. CLP ಮೀಟಿಂಗ್ ಈಗ ಅಂತ್ಯ ಆಗಿದೆ. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿಯ ಮೀಟಿಂಗ್ ಅಂತ್ಯ ಆಗಿದೆ. ಈ ಸಭೆಯನ್ನು ಕರೆದಿದ್ದ ಉದ್ದೇಶ ಏನೆಲ್ಲ ಗೊಂದಲ ನಡೀತಾ ಇದೆಯಲ್ಲ, ಬಂಡಾಯ, ಆಪರೇಷನ್ ಕಮಲ ಬಿಟ್ಟು ಹೋಗ್ತಾರೆ, ಸರ್ಕಾರ ಬಿದ್ದು ಹೋಗುತ್ತೆ, ಈ ರೀತಿಯೆಲ್ಲ ಏನು ಚರ್ಚೆ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳೋಕ್ಕೆ, ನಮ್ಮ ಬಳಿ ಎಷ್ಟು ನಂಬರ್ ಇದೆ ಅಂತ ಹೇಳಿ ತೋರಿಸೋಕ್ಕೆ ಅಥವಾ ಒಂದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಈ ಮೀಟಿಂಗನ್ನು ಕರೆದಿದ್ದಂಥದ್ದು. ಅದರಲ್ಲಿ 4 ಜನ ಕೈ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಕೈ ಕೊಟ್ಟಿರೋದು 4 ಜನ ಬಹುತೇಕ ಪಕ್ಕ. 4 ಶಾಸಕರು ಕಾಂಗ್ರೆಸ್ನಿಂದ ಆಚೆ ಕಾಲಿಟ್ಟಿರೋದು ಪಕ್ಕ. ಇದು ಈ ಸಭೆಯಲ್ಲಿ ಪ್ರೂವ್ ಆಗಿರುವಂಥ ವಿಚಾರ. ಈ ಸಭೆಯಲ್ಲಿ 2 ಅಂಶಗಳು ಪ್ರೂವ್ ಆಗಿದೆ. ಒಂದು, ಸರ್ಕಾರದ ಬಳಿ ಮೆಜಾರಿಟಿ ಇನ್ನೂ ಕೂಡ ಇದೆ ಅನ್ನೋದು ಪ್ರೂವ್ ಆಗಿದೆ ಇಲ್ಲಿ. ಜೊತೆಗೆ 4 ಶಾಸಕರು ಪಾರ್ಟಿಯಿಂದ ಆಚೆ ಕಾಲಿಟ್ಟಿದ್ದಾರೆ ಬಹುತೇಕ ಅನ್ನೋದು ಕೂಡ ಈ ಮೀಟಿಂಗ್ನಲ್ಲಿ ಪ್ರೂವ್ ಆಗ್ತಾ ಇದೆ. ಹೀಗಾಗಿ ಮುಂದೇನು, 4 ಶಾಸಕರ ಮುಂದಿನ ಹೆಜ್ಜೆ ಯಾವ ಕಡೆ, ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಸಭೆಗೆ ಹಾಜರಾಗಲಿಕ್ಕೆ ನಾನಾ ಕಾರಣಗಳನ್ನು ಕೊಟ್ಟು, ಅನಿವಾರ್ಯ ಕಾರಣಗಳನ್ನು ಕೊಟ್ಟು ನಾವು ಪಾರ್ಟಿಯಲ್ಲೇ ಇದ್ದೀವಿ ಅಂತ ಹೇಳಿ ಮತ್ತೆ ಸಮಜಾಯಿಷಿಯನ್ನು ಕೊಡ್ತಾರಾ, ರಾಜ್ಯ ಕಾಂಗ್ರೆಸ್ನ ನಾಯಕರು ಏನು ಮಾಡ್ತಾರಾ, ಅವ್ರ ಮೇಲೆ ಕ್ರಮವನ್ನೇನಾದರೂ ಕೈಗೊಳ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಇವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ. ಕೆಲವೊಂದಷ್ಟು ಕೋರ್ಟ್ನ ಈ ಹಿಂದಿನ ಆರ್ಡರ್ಗಳನ್ನು ಗಮನಿಸಿದಾಗ JDUನ ಸದಸ್ಯರುಗಳನ್ನು ಈ ಹಿಂದೆ ಅನರ್ಹ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಶರದ್ ಯಾದವ್ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡವ್ರನ್ನ ಅನರ್ಹ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದರೆ ಅಲ್ಲೂ ಕೂಡ ಅವರೇನು ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಅಥವಾ ಪಕ್ಷದ ವಿರುದ್ಧವಾಗಿ ಏನು ವೋಟ್ ಕೂಡ ಆ ಥರದ್ದೇನು ಮಾಡಿರಲಿಲ್ಲ. ಬದಲಾಗಿ ಅವರ
ಸಾರ್ವಜನಿಕ ವರ್ತನೆಯ ಆಧಾರದ ಮೇಲೆ ಇವರು ಪಕ್ಷದ ವಿರುದ್ಧ ಇದ್ದಾರೆ ಅಂತ ಹೇಳಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿತ್ತು. ನಿತೀಶ್ ಕುಮಾರ್ ಬಣದ ಕಡೆಯಿಂದ ಡಿಸ್ಕ್ವಾಲಿಫೈ ಮಾಡಲಾಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಹಾಗೇನಾದರೂ ನಡೆಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಈ ಬಂಡಾಯ ಶಾಸಕರ ಮೇಲೆ ಒಬ್ಬರ ಮೇಲೆ ಕ್ರಮವನ್ನು ಕೈಗೊಂಡು ಉಳಿದವ್ರನ್ನ ಬೆದರಿಸಿ ಅವ್ರನ್ನ ಬರೋ ರೀತಿ ಒತ್ತಡವನ್ನು ಹೇರ್ತಾರಾ, ಅಥವಾ ಅಷ್ಟು ಜನರ ಮೇಲೆ ಕ್ರಮವನ್ನು 4 ಜನರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತಾ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಒಂದಷ್ಟು ವಿಚಾರಗಳಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಈಗ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ. ಒಂದು ಪಕ್ಷದ ಚುನಾಯಿತ ಸದಸ್ಯರುಗಳನ್ನು ಒಳಗೊಂಡಂತಹ ಒಂದು ಗುಂಪು, ಅದು ಶಾಸಕಾಂಗ ಪಕ್ಷ. ಅದರ ನಾಯಕ ಶಾಸಕಾಂಗ ಪಕ್ಷದ ನಾಯಕ, ಅದರ ಸಭೆ ಶಾಸಕಾಂಗ ಪಕ್ಷದ ಸಭೆ. ಈಗ ಆ ಸಭೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ಆ ಸಭೆಯನ್ನು ನಡೆಸಿ ಬುದ್ಧಿವಾದವನ್ನು ರಾಜ್ಯ ಕಾಂಗ್ರೆಸ್ನ ನಾಯಕರು ಈ MLAಗಳಿಗೆ, ಈ ಶಾಸಕರುಗಳಿಗೆ ಹೇಳಿದ್ದಾರೆ. ಎಲ್ಲ ಸಭೆ ಮುಗಿಸಿ ಹೊರಗೆ ಬರ್ತಿರೋದನ್ನು ಕೂಡ ಗಮನಿಸಬಹುದಾಗಿದೆ. ಶಾಸಕರುಗಳೆಲ್ಲ ಸಭೆ ಮುಗಿಸಿ ಆಚೆ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಇನ್ನೂ ಕೂಡ ಕಾಂಗ್ರೆಸ್ಗೆ ಭೀತಿ ಮುಗಿದಿಲ್ಲ. ಕಾಂಗ್ರೆಸ್ನ ಎಲ್ಲ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆಪರೇಷನ್ ಕಮಲದ ಭೀತಿ ಇನ್ನೂ ಕೂಡ ಹೋಗಿಲ್ಲ. ಅವರ ಪ್ರಕಾರ ಆಪರೇಷನ್ ಕಮಲ ಪಾರ್ಟ್ 1 ಅಷ್ಟೇ ಇದು, ಪಾರ್ಟ್ 2 ಇನ್ನಷ್ಟೇ ಆಗಬೇಕಾಗಿದೆ. ಹೀಗಾಗಿ ಎಲ್ಲಿ ಕುಯ್ದು ಬಿಡ್ತಾರೋ ಅನ್ನುವಂಥ ಭೀತಿಯಿಂದ ಈಗ ಬಿಡದಿಯ ಬಳಿಯ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಒಂದಂತೂ ಸ್ಪಷ್ಟ, ಮೇಲ್ನೋಟಕ್ಕೆ ಕಾಣದೇನೆ ಒಳಗಿಂದೊಳಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರೋದಂತೂ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇನ್ನೂ ಕೂಡ ಆಪರೇಷನ್ನ ಭೀತಿ, ನಮ್ಮ ಶಾಸಕರಿಗೆ ಬಿಜೆಪಿಯವರು ಕೊಯ್ತಾರೆ ಅನ್ನುವಂಥ ಭೀತಿಯಿಂದಾಗಿ ಕಾಂಗ್ರೆಸ್ ಈಗ ಶಾಸಕರುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದೆ. ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡೋಕೆ ಈಗ ಮುಂದಾಗಿರುವಂಥದ್ದು. ಅಂದ್ರೆ ಕಾಂಗ್ರೆಸ್ಗೂ ಕೂಡ ಗ್ಯಾರಂಟಿ ಇಲ್ಲ. ಈ ಬಂದಿರೋ ಅಷ್ಟು ಜನ ಕೂಡ ಆ 4 ಶಾಸಕರೇನಿದಾರಲ್ಲ ಈಗ ಬರ್ದೇ ಇರೋರು, ಅವರೇನಾದ್ರೂ ನಾಳೆ ರಾಜೀನಾಮೆ ಕೊಟ್ಟರೆ ಮತ್ತೆ ಗೇಮ್ ಚೇಂಜ್ ಆಗುವಂತ ಒಂದು ಆತಂಕ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, 4 ಜನ ರಾಜೀನಾಮೆ ಕೊಟ್ಟಾಗ ಬಿಜೆಪಿಗೆ ಸರ್ಕಾರ ಕೆಡವೋಕೆ ರಿಕ್ವೈರ್ಮೆಂಟ್ ಇರುವಂಥ ನಂಬರ್ಸ್ ಮತ್ತಷ್ಟು ಕಮ್ಮಿ ಆಗುತ್ತೆ. ಆವಾಗ ಶಾಸಕರನ್ನ ಕನ್ವಿನ್ಸ್ ಮಾಡೋದು ಕೂಡ ಈಸಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಈ 4 ಶಾಸಕರು ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಉಳಿದಿರುವ ಶಾಸಕರನ್ನ ಉಳಿಸಿಕೊಳ್ಳುವ ಸಲುವಾಗಿ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದು ಹೇಗೆ ಶಿಫ್ಟ್ ಮಾಡ್ತಾರೆ? ಈಗ ಬಿಜೆಪಿಯವರಿಗೆ ರೆಸಾರ್ಟ್ ವಾಸ ಅದು ಇದು ಅಂತ ಹೇಳಿರುವಂತಹ ನಾಯಕರು ತಮ್ಮ ಶಾಸಕರುಗಳನ್ನ ಹೇಗೆ ಶಿಫ್ಟ್ ಮಾಡ್ತಾರೆ? ರಾಜಕಾರಣಿಗಳಿಗೆ ಅಂಥದ್ದೆಲ್ಲ ಏನು ಇರೋದಿಲ್ಲ. ಅವಾಗ ಹಂಗೆ ಹೇಳಿದ್ರೆ ಇವಾಗ ಹಿಂಗೆ ಹೇಳಿದ್ರೆ ಯಾಕೆ ಅಂತ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಡಲ್ಲ ಅವರು. ಅದು ಗಳಿಗೆಗೊಂದೊಂದ್ಸಲಿ ಮಾತು ಚೇಂಜ್ ಮಾಡೋದು ರಾಜಕಾರಣಿಗಳ ಗುಣಲಕ್ಷಣ. ಹೀಗಾಗಿ ಅವರು ಕೂಡ ಶಾಸಕರನ್ನ ಶಿಫ್ಟ್ ಮಾಡ್ತಾರೆ, ಬಿಜೆಪಿ ಮೇಲೆ ಬ್ಲೇಮ್ ಮಾಡ್ತಾರೆ. ಅವರು ನಮ್ಮ ಶಾಸಕರಿಗೆ ಆಪರೇಷನ್ ಮಾಡೋಕ್ಕೆ ಮುಂದಾಗ್ತಾ ಇದ್ರು, ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಈ ರೆಸಾರ್ಟ್ ವಾಸಕ್ಕೆ ಬಿಜೆಪಿಯ ಕಾರಣ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಬಿಜೆಪಿಯವರನ್ನ ಹೇಳ್ತಾರೆ, ಬಿಜೆಪಿಯವರು ಕೂಡ ಇದೇ ಮಾತನ್ನ ಹೇಳ್ತಾರೆ. ನಮ್ಮ ಶಾಸಕರನ್ನ ಸೆಳೆಯಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ರು, ಹಾಗಾಗಿ ನಾವು ಶಿಫ್ಟ್ ಮಾಡಿದೀವಿ, ಇದಕ್ಕೆ ಕಾಂಗ್ರೆಸ್ಸೇ ಕಾರಣ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವರಿಗೆ ತಮ್ಮ ಶಾಸಕರ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಅವ್ರನ್ನ ಕೂಡಿ ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಬಿಜೆಪಿಯವರು ಹೇಳ್ತಾರೆ. ಅದೇ ಮಾತನ್ನ ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ಕೂಡ ಖಂಡಿತವಾಗ್ಲೂ ಕೂಡ ಹೇಳ್ತಾರೆ. ಒಟ್ಟಲ್ಲಿ ರಾಜ್ಯದ ಜನತೆಯ ಕರ್ಮ ಇದು. ಆಯ್ಕೆ ಮಾಡಿ ಸರ್ಕಾರ ನಡೆಸಿ ಅಂತ ಕಳಿಸಿದ್ರೆ ಇವರು ರೆಸಾರ್ಟ್, ಹರಿಯಾಣದಲ್ಲಿ ಒಂದಷ್ಟು ಜನ, ಗುರುಗ್ರಾಮದಲ್ಲಿ, ಈಗ ಈಗಲ್ಟನ್ನಿಗೆ ಒಂದಷ್ಟು ಜನ ಹೋಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರವೇ ನಾಪತ್ತೆ ಆಗಲಿಕ್ಕೆ ಹೊರಟಿದೆ.